ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇಂದಿನ ಈ ವಿಡಿಯೋಲಿ ನಾನು ಇನ್ವಿಸಿಬಲ್ ನೆಕ್ ಚೈನ್ ನ ಮಾಡೋದನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಇನ್ವಿಸಿಬಲ್ ನೆಕ್ ಚೈನ್ ಮಾಡೋದಕ್ಕೆ ಬೇಕಿರುವಂತ ಮೆಟೀರಿಯಲ್ಸ್ ಗೇರ್ ವೈರ್ ಹಾಗೂ ಲಾಕ್ ಬೀಡ್ ಮತ್ತು ನಿಮ್ಮ ಹತ್ರ ಇರುವಂತಹ ಗೋಲ್ಡ್ ಬೀಡ್ಸ್ ಹಾಗೂ ಜಂಪ್ ರಿಂಗ್ ಮತ್ತೆ ಎಸ್ ಹುಕ್ ಅಥವಾ ಲಾಕ್ ಮಾಡೋಕೆ ಯಾವ್ದಾದ್ರೂ ಪರವಾಗಿಲ್ಲ ಹುಕ್ ಹಾಗೂ ನಾನಿಲ್ಲಿ ವೈಟ್ ಪರ್ಲ್ ಬೀಡ್ಸ್ ನ ಯೂಸ್ ಮಾಡ್ತಿದ್ದೀನಿ ಪೆಂಡೆಂಟ್ಗೆ ಹ್ಯಾಂಗಿಂಗ್ಸ್ ತರ ಕೊಡೋಕೆ. ಹಾಗೆ ಈ ರೀತಿ ಮಾರ್ಕೆಟ್ ಅಲ್ಲಿ ಸಿಗುವಂತಹ ರೆಡಿಮೇಡ್ ಪೆಂಡೆಂಟ್ಸ್. ಮೊದಲನೇದಾಗಿ ಇದನ್ನ ಮಾಡೋ ಪ್ರೋಸೆಸ್, ಒಂದು ಜಂಪ್ ರಿಂಗ್ ನ ತಗೊಂಡು ಅದನ್ನ ಓಪನ್ ಮಾಡಿಕೊಂಡು ಹೀಗೆ ನಾನು ವೈಟ್ ಪರ್ಲ್ಸ್ ನ ಆಡ್ ಮಾಡ್ತಿದ್ದೀನಿ. ನಾನು ಜನರಲ್ ಆಗಿ ಈ ವೈಟ್ ಪರ್ಲ್ಸ್ ನ ಆಡ್ ಮಾಡೋದು ಪೆಂಡೆಂಟ್ ನ ಸೈಜ್ ನೋಡಿ. ಪೆಂಡೆಂಟ್ ಏನಾದ್ರೂ ದೊಡ್ಡದಿದೆ ಅಂದ್ರೆ 5 to 7 ಅಥವಾ ಸಣ್ಣ ಪೆಂಡೆಂಟೇ ಆದ್ರೆ 3-4 ಆ ತರ ಯೂಸ್ ಮಾಡ್ತೀನಿ. ನಮ್ಗೆ ಇಷ್ಟ ಆಗಿರೋ ಅಷ್ಟು ಪರ್ಲ್ಸ್ ನ ಹಾಕಿ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಅದನ್ನ ರೆಡಿಮೇಡ್ ಪೆಂಡೆಂಟ್ ಸಿಗುತ್ತಲ್ಲ ಅದಕ್ಕೆ ಜಂಪ್ ರಿಂಗ್ ನ ಸೇರಿಸ್ತಿದ್ದೀನಿ. ಆಲ್ರೆಡಿ ಪೆಂಡೆಂಟ್ಸ್ ಅಲ್ಲೇ ಸ್ಮಾಲ್ ಹೋಲ್ಸ್ ಇರುತ್ತೆ, ಸೊ ನಾವು ಅದರಲ್ಲಿ ಆರಾಮಾಗಿ ಜಂಪ್ ರಿಂಗ್ ನ ಫಿಕ್ಸ್ ಮಾಡ್ಕೋಬಹುದು. ಹೀಗೆ ಫಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಗೇರ್ ವೈರ್ ಅಥವಾ ಇನ್ವಿಸಿಬಲ್ ಚೈನ್ ನ ಮೈನ್ ಎಲಿಮೆಂಟ್ ಕಂಪ್ಲೀಟ್ ಆದಾಗೆ. ಈಗ ನೆಕ್ಸ್ಟ್ ನಾನು ಇಲ್ಲಿ ಗೇರ್ ವೈರ್ ನ ಆವರೇಜ್ ಆಗಿ ನಾನು 14 ಅಥವಾ 16 ಇಂಚಸ್ ಕಟ್ ಮಾಡ್ಕೊತೀನಿ. ಇದು ಬೇಸಿಕ್ ಆಗಿ ಎಲ್ರಿಗೂ ಸೆಟ್ ಆಗುವಂತಹ ಮೆಜರ್ಮೆಂಟ್. ಸೊ 14 ಅಥವಾ 16 ಇಂಚಸ್ ಆಗುವಷ್ಟು ಗೇರ್ ವೈರ್ ನಾನು ಮೊದಲನೇದಾಗಿ ಕಟ್ ಮಾಡಿದ್ದೀನಿ. ಈ ಕಟ್ ಮಾಡಿರೋದ್ರಲ್ಲಿ 2 ಸೈಡ್ಸ್ ನ ಇಟ್ಕೊಂಡು ಈ ಒಂದು ಸೈಡ್ ಇಂದ ಒಂದು ಲಾಕ್ ಬೀಡ್ ಹಾಗೂ ನಮ್ಮ ಹತ್ರ ಇರುವಂತಹ ಒಂದು ಗೋಲ್ಡ್ ಬೀಡ್ ಮತ್ತು ಈಗ ತಾನೇ ನಾವು ರೆಡಿ ಮಾಡಿರುವಂತಹ ಪೆಂಡೆಂಟ್, ಈ ಮೂರನ್ನು ಸೇರಿಸಿ ಅದರ ನಂತರ ಒಂದು ಗೋಲ್ಡ್ ಬೀಡ್ ಮತ್ತೆ ಇನ್ನೊಂದು ಲಾಕ್ ಬೀಡ್, ಈ ತರ ನಾವು 5 ಮೆಟೀರಿಯಲ್ಸ್ ನ ಆಡ್ ಮಾಡಬೇಕಾಗುತ್ತೆ. ಹೀಗೆ ಆಡ್ ಮಾಡಿ ನಾವು ಪ್ರಾಪರ್ ಆಗಿ ಚೈನಿನ ಸೆಂಟರ್ಗೆ ಬರುವ ಹಾಗೆ ಈ ಎಲ್ಲ ಎಲಿಮೆಂಟ್ಸ್ ನ ನಾವು ಅರೇಂಜ್ ಮಾಡಬೇಕು. ಸೊ ಇದು ನಮಗೆ ನಮ್ಮ ಇನ್ವಿಸಿಬಲ್ ಚೈನ್ ಅಲ್ಲಿ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತ ಮಿಸ್ಟೇಕ್ ಮಾಡಬಾರ್ದು. ಇದರಲ್ಲಿ ನೀಟಾಗಿ ಸೆಂಟರ್ಗೆ ನೋಡಿ ಅದನ್ನ ಅರೇಂಜ್ ಮಾಡಿ ನಾವು ಈಗ ಕೊಟ್ಟಿರುವಂತಹ ಲಾಕ್ ಬೀಡ್ ನ ಪ್ರೆಸ್ ಮಾಡಬೇಕು ಈ ಟೂಲ್ ನ ಸಹಾಯದಿಂದ. ಈ ಲಾಕ್ ಬೀಡ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಪೆಂಡೆಂಟ್ ಯಾವುದೇ ಸೈಡ್ಗೂ ಸಹ ಮೂವ್ ಆಗಲ್ಲ. ಎಲ್ಲಿ ನಾವು ನೀಟಾಗಿ ಫಿಕ್ಸ್ ಮಾಡಿರ್ತೀವೋ ಅದೇ ಸೆಂಟರ್ ಅಲ್ಲೇ ಇರುತ್ತೆ. ಸೊ ಲಾಕ್ ಬೀಡ್ ನ ತುಂಬಾ ಟೈಟ್ ಆಗಿ ಪ್ರೆಸ್ ಮಾಡ್ಕೋಬೇಕು. ಹಾಗೂ ಮತ್ತೆ ಇನ್ನೊಂದು ಕಾರ್ನರ್ ಅಲ್ಲಿ ಒಂದು ಲಾಕ್ ಬೀಡ್ ಹಾಗೂ ಇನ್ನೊಂದು ಗೋಲ್ಡ್ ಬೀಡ್, ಯಾವ್ದಾದ್ರು ನಮ್ಮ ಹತ್ರ ನಮಗೆ ಇಷ್ಟ ಆಗಿರುವಂತಹ ಒಂದು ಗೋಲ್ಡ್ ಬೀಡ್ ಮತ್ತೆ ಇನ್ನೊಂದು ಲಾಕ್ ಬೀಡ್, ಈ ಮೂರನ್ನು ಸಹ 2 ಕಾರ್ನರ್ಸ್ ಅಲ್ಲೂ ಸಹ ಹಾಕೋಬೇಕು. ಈ 2 ಕಾರ್ನರ್ಸ್ ಅಲ್ಲಿ ಹಾಕೊಂಡು ಸೆಂಟರ್ ಪೆಂಡೆಂಟ್ ಇಂದ ನಮಗೆ ಇಷ್ಟವಾಗಿರುವಷ್ಟು ಪ್ಲೇಸ್ ಬಿಟ್ಟು ನೀಟಾಗಿ, ನಾನು ಇಲ್ಲಿ ಜನರಲ್ ಆಗಿ ನಾನು ಬಿಡೋದು ಆವರೇಜ್ ಅಪ್ರಾಕ್ಸ್ ಆಗಿ ಒಂದು 5 to 6 ಸೆಂಟಿಮೀಟರ್ ಸೆಂಟರ್ ಪೆಂಡೆಂಟ್ ಇಂದ 5 to 6 ಸೆಂಟಿಮೀಟರ್ ಸೈಡ್ ಅಲ್ಲಿ ನಾನು ಈ ಸೈಡ್ ಬೀಡ್ಸ್ ನ ಸಹ ನಾನು ಲಾಕ್ ಮಾಡ್ತೀನಿ. ಸೊ ಇದರಲ್ಲೂ ಅಷ್ಟೇ ನಾವು ಸೆಂಟರ್ ಪೆಂಡೆಂಟ್ಗೆ ಹೇಗೆ ಲಾಕ್ ಬೀಡ್ ನ ಪ್ರೆಸ್ ಮಾಡ್ತೀವೋ ಅದೇ ರೀತಿ ಇದರಲ್ಲೂ ಸಹ ಸೇಮ್ ಮಾಡಬೇಕು. ಈ ಲಾಕ್ ಬೀಡ್ ನ ತುಂಬಾ ಟೈಟ್ ಆಗಿ ಪ್ರೆಸ್ ಮಾಡಬೇಕು, ಆವಾಗ ಯಾವುದೇ ಕಾರಣಕ್ಕೂ ಬೀಡ್ಸ್ ಬೇರೆ ಸೈಡ್ಸ್ಗೆ ಮೂವ್ ಆಗಲ್ಲ. ಸೊ ಇದೇ ತರ ಬೋತ್ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ 2 ಸೈಡ್ಗೂ ಸಹ ನಾವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಮಾಡಬೇಕು. ಇಲ್ಲಿ ನಾವು ಯೂಸ್ ಮಾಡೋ ಗೋಲ್ಡ್ ಬೀಡ್ಸ್ ನಮ್ಮ ಇಷ್ಟದ ಪ್ರಕಾರ ನಮಗೆ ಇಷ್ಟ ಆಗುವಂಥದ್ದನ್ನ ನಾವು ಯೂಸ್ ಮಾಡ್ಬೋದು. ನನ್ನ ಹತ್ರ ಈ ಗೋಲ್ಡ್ ಬೀಡ್ಸ್ ಅವೈಲಬಲ್ ಇತ್ತು, ಸೊ ನಾನು ಇದನ್ನ ಯೂಸ್ ಮಾಡಿದ್ದೆ. ನೆಕ್ಸ್ಟ್ ಈಗ ಈ ಚೈನ್ಗೆ ಲಾಕ್ ಸಿಸ್ಟಮ್ ಮಾಡ್ತಿದ್ದೀವಿ.
ಲಾಕ್ ಸಿಸ್ಟಮ್ ಮಾಡೋದಕ್ಕೋಸ್ಕರ ಒಂದು ಸೈಡ್ಗೆ ಅಂದರೆ ಚೈನಿನ ರೈಟ್ ಸೈಡ್ ನಾವು ಹಾಕ್ಕೊಂಡ್ರೆ ನಮ್ಮ ಕೈಗೆ ರೈಟ್ ಸೈಡ್ ಸಿಗೋ ಹಾಗೆ ರೈಟ್ ಸೈಡ್ ಪೆಂಡೆಂಟ್ಗೆ ಒಂದು ಲಾಕ್ ಬೀಡ್ ಹಾಗೂ ನಾನಿಲ್ಲಿ ಲಾಕ್ ಸಿಸ್ಟಮ್ಗೆ ಈ ಥರ ಉಕ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಎಸ್ ಉಕ್ಕಿದೆ ಅಂದರೆ ಒಂದು ಜಂಪ್ ರಿಂಗ್ ಹಾಕಿ ವಿಡಿಯೋದಲ್ಲಿ ತೋರಿಸ್ತಿರುವ ರೀತಿ ಗೇರ್ ವೈರ್ನ ಮತ್ತೆ ಲಾಕ್ ಬೀಡ್ ಒಳಗೆ ಸೇರಿಸಿ ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಆಗ ನಿಮ್ಮ ಹತ್ರ ಎಸ್ ಉಕ್ಕಿದ್ರೆ ಆ ಜಂಪ್ ರಿಂಗ್ಗೆ ನೀವು ಎಸ್ ಉಕ್ನ ಆ್ಯಡ್ ಮಾಡ್ಕೋಬೋದು. ಸೊ ಅದನ್ನು ಲಾಕ್ ಸಿಸ್ಟಮ್ ಆಗಿ ವರ್ಕ್ ಆಗುತ್ತೆ. ಈ ಥರ ರೈಟ್ ಸೈಡ್ಗೆ ಲಾಕ್ ಸಿಸ್ಟಮ್ ಎಸ್ ಉಕ್ ಅಥವಾ ಈ ಉಕ್ ಹಾಕಿದ್ಮೇಲೆ ಲೆಫ್ಟ್ ಸೈಡಲ್ಲಿ ಸೇಮ್ ಅದೇ ಒಂದು ಲಾಕ್ ಬೀಡ್ನ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಜಂಪ್ ರಿಂಗ್ನ ಇನ್ಸರ್ಟ್ ಮಾಡ್ಕೋಬೇಕು. ಜಂಪ್ ರಿಂಗ್ನ ಇನ್ಸರ್ಟ್ ಮಾಡಿದ ನಂತರ ಆ ಗೇರ್ ವೈರ್ನ ಲಾಕ್ ಬೀಡ್ ಒಳಗೆ ಮತ್ತೆ ತಗೊಂಡು ಹೋಗಬೇಕು. ಈಗ ವಿಡಿಯೋದಲ್ಲಿ ತೋರಿಸ್ತಿರುವ ರೀತಿ ಅದ್ರ ಒಳಗೆ ಮತ್ತೆ ಹೋಗೋಗಿ ಮಾಡಿ ಅದನ್ನೇ ಲಾಕ್ ಸಿಸ್ಟಮ್ ಥರ ಕನ್ವರ್ಟ್ ಮಾಡಿ ನಾವು ಅದನ್ನು ಪ್ರೆಸ್ ಮಾಡ್ತೀವಿ. ಸೊ ಲಾಕ್ ಬೀಡ್ ಪ್ರೆಸ್ ಮಾಡಿದಾಗ ಅದು ಯಾವುದೇ ಕಾರಣಕ್ಕೂ ಮೂವ್ ಆಗಲ್ಲ ಹಾಗೂ ಓಪನ್ನೂ ಆಗಲ್ಲ. ಸೊ ಈ ಥರ ಮಾಡಿದ್ರೆ ನಮ್ಮ ಲಾಕ್ ಸಿಸ್ಟಮ್ಮು ಸಹ ತಯಾರಾಗಿರುತ್ತೆ. ಈಗ ನಮ್ಮ ಇನ್ವಿಸಿಬಲ್ ನೆಕ್ ಚೈನ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಸೊ ಏನೇ ಆದರೂ ನಾವು ನಮ್ಮ ಕೈಯಾರೆ ಮಾಡಿ ಹಾಕ್ಕೊಳ್ಳುವಂಥ ಯಾವುದೇ ಆಭರಣ ಇರ್ಬೋದು ಅಥವಾ ನಾವು ಕೈಯಾರೆ ಮಾಡಿಕೊಡುವಂಥ ಗಿಫ್ಟ್ ಇರ್ಬೋದು, ಅದಕ್ಕೆ ಖಂಡಿತವಾಗ್ಲೂ ಬೇರೆಯೇ ಬೆಲೆ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ನಾನು ಇಲ್ಲಿ ಈ ಬಾಕ್ಸ್ ಮೇಲೆ ಇಟ್ಟು ತೋರಿಸ್ತಿದ್ದೀನಿ ದಟ್ ಈ ಥರ ನಮ್ಮ ಸ್ಕಿನ್ ಟೋನ್ ಜೊತೆ ಕ್ಯಾಮಫ್ಲೆಜ್ ಆಗಿ ಕೇವಲ ಪೆಂಡೆಂಟ್ಸ್ ಮಾತ್ರ ಹೈಲೈಟ್ ಆಗುತ್ತೆ ಹಾಗೂ ಚೈನ್ ಯಾವುದು ಕಾಣಿಸಲ್ಲ. ಸೊ ಇದು ನಾನು ಮಾಡಿರುವಂಥ ಕಲೆಕ್ಷನ್ ಇಲ್ಲಿ ತೋರಿಸ್ತಿದ್ದೀನಿ.